ರಾಜ್ಯ ಮತ್ತು ಕೇಂದ್ರ ರಾಜಕೀಯದಲ್ಲಿ ಅಂದ್ರೆ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆದರೂ ಸಿದ್ದರಾಮಯ್ಯ ಸಿಎಂ ಕುರ್ಚಿಗಿಲ್ಲ ತೊಂದರೆ. ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು. ರಾಜ್ಯಕ್ಕೆ ಹಾಗೂ ಕೇಂದ್ರ ನಾಯಕರಿಗೆ ಕಷ್ಟ ಇದೆ ಅಂತ ಹೇಳಿದ್ದಾರೆ ಶ್ರೀಗಳು. ಅರಸನಾಲಯಕ್ಕೆ ಕಾರ್ಮೋಡ ಕವಿಯಲಿದೆ ಎಂದಿದ್ಯಾಕೆ? ಸದ್ಯಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಕುರ್ಚಿ ಗೆಲ್ಲುವಂತೆ ತೊಂದರೆ. ಅಚ್ಚರಿ ಮೂಡಿಸಿದ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳ ಭವಿಷ್ಯ. ರಾಜ್ಯ ಮತ್ತು ಕೇಂದ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಫಿಕ್ಸ್. ಆದ್ರೂ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು. ರಾಜ್ಯಕ್ಕೆ ಹಾಗೂ ಕೇಂದ್ರ ನಾಯಕರಿಗೆ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದ್ಬಿಟ್ಟಿದ್ದಲ್ಲ, ಒಂದು ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ. ಈ ಸರಿ ಅಂಥದ್ದು ಏನಿಲ್ಲ, ಸಂತುಲನ ಆಗ್ತದೆ. ಇನ್ನೂ ಜಲಪ್ರಳಯ ಇದೆ. ಜಲಪ್ರಳಯ ಇಡೀ ಭಾರತೀಯ ಜಗತ್ತಿಗೆ ಇದು. ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ. ಜಲಸ್ಫೋಟ ಅಂತ ಹೇಳಿದ್ದೆ ನಮ್ಮಲ್ಲಿ. ಎರಡು ಸೇರೆ ಮನುಷ್ಯನೇ ಮಾಡೋದಲ್ಲಿ ಕೆಲವೊಂದು ಹೇಳಕ್ಕೆ ಹೆದರಿಕೆ ಆಗುತ್ತೆ. ಪರಿಹಾರ ಏನಿಲ್ಲ, ಭಗವಂತನ ಧ್ಯಾನ ಮಾಡಬೇಕು. ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ. ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ, ನಡೆಸಬೇಕು. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದ್ಬಿಟ್ಟಿದ್ದಲ್ಲ, ಒಂದು ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ. ಈ ಸರಿ ಅಂಥದ್ದು ಏನಿಲ್ಲ, ಸಂತುಲನ ಆಗ್ತದೆ. ಇನ್ನೂ ಜಲಪ್ರಳಯ ಇದೆ. ಜಲಪ್ರಳಯ ಇಡೀ ಭಾರತೀಯ ಜಗತ್ತಿಗೆ ಇದು. ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ. ಜಲಸ್ಫೋಟ ಅಂತ ಹೇಳಿದ್ದೆ ನಮ್ಮಲ್ಲಿ. ಎರಡು ಸೇರೆ ಮನುಷ್ಯನೇ ಮಾಡೋದಲ್ಲಿ ಕೆಲವೊಂದು ಹೇಳಕ್ಕೆ ಹೆದರಿಕೆ ಆಗುತ್ತೆ. ಪರಿಹಾರ ಏನಿಲ್ಲ, ಭಗವಂತನ ಧ್ಯಾನ ಮಾಡಬೇಕು. ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ. ನೇರವಾಗಿ ಭಗವಂತನ ಧ್ಯಾನ